ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡಿ ಬಂದಿದೆ. ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ದೆಹಲಿಗೆ ತೆರಳುತ್ತಾರೆ. ಇನ್ನೇನೋ ಸ್ವಲ್ಪ ಹೊತ್ತಲ್ಲೇ ಅವರು ದೆಹಲಿ ವಿಮಾನ ಹತ್ತೋದಕ್ಕಿದ್ದಾರೆ. ಇವತ್ತೇ ಪಟ್ಟಿ ಫೈನಲ್ ಆಗುವಂತ ಸಾಧ್ಯತೆಗಳಿದ್ದಾವೆ. ಮೂವರು ನಾಯಕರು ವಿಶೇಷ ವಿಮಾನದಲ್ಲಿ ದೆಹಲಿಯತ್ತ ಪ್ರಯಾಣ ಬೆಳೆಸೋದಕ್ಕಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಿನ್ನೆ ಮಧ್ಯಾಹ್ನ ಬುಲಾವ್ ಬಂತು ಹೈಕಮಾಂಡ್ ಇಂದ, ಬನ್ನಿ ದೆಹಲಿಗೆ ಅಂತ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ಹೊತ್ತಲ್ಲೇ 8:30ಕ್ಕೆ ಹೊರಡುತ್ತಾರೆ ಅನ್ನುವಂಥ ಮಾಹಿತಿ. ಇವತ್ತೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದಂತ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮೊನ್ನೆ ಮೂವರು ಹೋಗಿದ್ರು, ಆದರೆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತುರ್ತು ಕಾರ್ಯದ ನಿಮಿತ್ತ ಅವರು ಬೆಂಗಳೂರಿಗೆ ಬಂದರು, ಕರ್ನಾಟಕಕ್ಕೆ ಬಂದರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತುಕತೆ ನಡೆಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಬಾಕಿ ಉಳಿದ ನಾಯಕರ ಜೊತೆಗೆ 1-to-1 ಸಭೆಯೆಲ್ಲ ಆಗಿತ್ತು. ಮಾನದಂಡ ಫಿಕ್ಸ್ ಆಗಿತ್ತು. ಕ್ಯಾಬಿನೆಟ್ ಹೆಂಗಿರುತ್ತೆ ಅನ್ನುವಂಥ ಮಾನದಂಡ ಫಿಕ್ಸ್ ಆಗಿತ್ತು. 60-40 ಫಾರ್ಮುಲಾ, 60% ಹೊಸಬರು, 40% ಹಿರಿಯರು ಅನ್ನೋ ಲೆಕ್ಕಾಚಾರ ಫೈನಲ್ ಆಗಿತ್ತು. ಇವತ್ತು ಈ 60% ಹೊಸಬರು ಯಾರೆಲ್ಲ, 40% ಹಿರಿಯರು ಯಾರೆಲ್ಲ, ಯಾರಿರ್ತಾರೆ ಕ್ಯಾಬಿನೆಟ್ ಅಲ್ಲಿ, ಇದೆಲ್ಲದರ ಬಗ್ಗೆಯೂ ಕೂಡ ಒಂದು ಸ್ಪಷ್ಟತೆಯನ್ನು ಪಡ್ಕೊಳ್ಳೋದಕ್ಕಿದ್ದಾರೆ. ಇವತ್ತೇ ಫೈನಲ್ ಆಗತ್ತೆ ಪಟ್ಟಿ ಅನ್ನೋ ಸಾಧ್ಯತೆ ಕಾಣ್ತಾ ಇದೆ. ಇರೋದು 20 ಸಚಿವ ಸ್ಥಾನಗಳು. ಈ 20 ಸಚಿವ ಸ್ಥಾನಗಳ ಪೈಕಿ, ಖಾಲಿ ಉಳಿದಿರುವಂಥ 20 ಸಚಿವ ಸ್ಥಾನಗಳ ಪೈಕಿ ಹೊಸಬರಿಗೆ ಆದ್ಯತೆ ಕೊಡಿ ಅನ್ನೋದು ರಾಹುಲ್ ಗಾಂಧಿಯವರ ನಿರ್ದೇಶನ ಆಗಿತ್ತು. ಆದರೆ ಎಲ್ಲ ಸ್ಥಾನಗಳನ್ನು ಹೊಸಬರಿಗೆ ಕೊಟ್ಟು ಬಿಟ್ಟರೆ ಇಲ್ಲಿ ಜಾತಿ ಸಮೀಕರಣ ಮತ್ತು ಹಿರಿಯರ ಬಂಡಾಯ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು, ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ ಅನ್ನೋದು ರಾಜ್ಯ ನಾಯಕರ ಲೆಕ್ಕಾಚಾರ ಆಗಿತ್ತು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ತಮ್ಮ ಆಪ್ತರನ್ನ ಸಚಿವರನ್ನಾಗಿ ನೋಡಬೇಕು ಅಂತ ಬಯಸ್ತಾ ಇದ್ದಾರೆ. ತಮ್ಮದೇ ಆದಂಥ ಪಟ್ಟಿಯನ್ನು ಹೊಂದಿದ್ದಾರೆ. ರಾಹುಲ್ ಗಾಂಧಿ ಕ್ಲಿಯರ್ ಇದ್ರು, ಹೊಸಬರಿಗೆ ಅವಕಾಶವನ್ನು ಕೊಡಬೇಕು, ಮೇಜರ್ ಶೇರು ಹೊಸಬರಿಗೆ ಸಿಗಬೇಕು ಅಂತ. 60% ಅಂತಂದ್ರೆ 12 ಮಂದಿ ಸಚಿವರು ಹೊಸಬರು. ಹೊಸಬರನ್ನು ಆಯ್ಕೆ ಮಾಡುವಂಥ ಮಾನದಂಡ ಯಾವುದು? ಯಾವ ರೀತಿ ಹೊಸಬರನ್ನು ಆಯ್ಕೆ ಮಾಡಲಾಗತ್ತೆ? ಹೊಸಬರು ಅಂತಂದ್ರೆ ಇಲ್ಲಿಯವರೆಗೆ ಸಚಿವರಾಗದೇ ಇರೋರೇ ಹೊಸಬರ, ಅಥವಾ ಯುವಕರನ್ನ ಹೊಸಬರು ಅಂತ ಕನ್ಸಿಡರ್ ಮಾಡ್ತಾರ? ಇಲ್ಲಿಯವರೆಗೆ ಸಚಿವರೇ ಆಗದವರು ಹೊಸಬರು ಅಂತಂದ್ರೆ 60 ದಾಟದವರು, 70 ದಾಟದವರು ಇದ್ದಾರೆ, ಸಚಿವರಾಗಿಲ್ಲ, ಅವಕಾಶದ ನಿರೀಕ್ಷೆಯಲ್ಲಿದ್ದಾರೆ. ಯುವಕರಿಗೆ ಅವಕಾಶ ಕೊಡಬೇಕು ಅಂತಾದ್ರೆ, ಅದು ಹೊಸತನದ ಕೋಟ ಅಂತಾದ್ರೆ ಅದು ಹೆಂಗೆ? ಮೊದಲ ಬಾರಿ MLAಗಳು ಅವರನ್ನ ಮಂತ್ರಿ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸೊ ಇದೆಲ್ಲದರ ಸ್ಪಷ್ಟತೆ ಇವತ್ತು ಸಿಗುವಂತ ಸಾಧ್ಯತೆ ಇದೆ. ಖಾಲಿ ಇರುವಂತ 20 ಸ್ಥಾನಗಳಿಗೆ 40 ಶಾಸಕರ ಮಧ್ಯೆ ಪೈಪೋಟಿ ಇದೆ. ಇದರಲ್ಲಿ ಡಿ.ಕೆ. ಬಣ ಅಂತ ಇದೆ, ಸಿದ್ದು ಬಣ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದ ಅವರದೊಂದು ಅಭಿಪ್ರಾಯ ಇರುತ್ತೆ, ಇಂಥವರು ಮಂತ್ರಿಗಳಾಗಬೇಕು ಅಂತ. 60-40 ಮಾನದಂಡದ ಪ್ರಕಾರ ಯಾರ್ಯಾರಿಗೆ ಅವಕಾಶವನ್ನು ಕೊಡಲಾಗುತ್ತೆ? ಹಳೆಬೇರು, ಹೊಸ ಚಿಗುರು. ಹಳೆಬೇರು ಯಾವುದು, ಹೊಸ ಚಿಗುರು ಯಾರಿಗೆ ಅವಕಾಶ? ಇದೆಲ್ಲದರ ಬಗ್ಗೆ ಇವತ್ತೊಂದು ಸ್ಪಷ್ಟತೆ ಸಿಗುತ್ತೆ. ಪಟ್ಟಿ ಫೈನಲ್ ಆಗಬಹುದು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆಯವರ ಹುಟ್ಟುಹಬ್ಬ. ಅದರ ಜೊತೆಗೆ ಈ ಪ್ರಕ್ರಿಯೆಯೂ ಕೂಡ ಮುಕ್ತಾಯ ಆಗತ್ತೆ ಅಂತ ಯಾರ್ಯಾರು ಬೀಡು ಬಿಟ್ಟಿದ್ದಾರೆ ದೆಹಲಿಯಲ್ಲಿ ಪ್ರಯತ್ನ ಮಾಡ್ತಾ ಇರೋರು? ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವಂಥ ರಾಯರೆಡ್ಡಿ ಅವರಿದ್ದಾರೆ ದೆಹಲಿಯಲ್ಲೇ, ಖರ್ಗೆ ಆಪ್ತ ವಲಯದಲ್ಲಿರುವಂಥ ಸುಧಾಮ್ ದಾಸ್, ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿರುವಂಥ ಅಶೋಕ್ ಪಟ್ಟಣ್, ಪ್ರಸಾದ್ ಅಬ್ಬಯ್ಯ, ಉಮಾಶ್ರೀ ಅವರು ವಿಧಾನ ಪರಿಷತ್ನ ಕೋಟಾದಡಿಯಲ್ಲಿ ಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ. ಬಿಲ್ಕಿಸ್ ಬಾನು ವಿಧಾನ ಪರಿಷತ್ನ ಕೋಟಾದಲ್ಲಿ ಆಗಲಿ, ಮಹಿಳಾ ಕೋಟಾ ಅಂತ ಲೆಕ್ಕಾಚಾರದಲ್ಲಿದ್ದಾರೆ. RB ತಿಮ್ಮಾಪುರ ಪರಿಶಿಷ್ಟ ಜಾತಿ ಎಡಗೈ ಲೆಕ್ಕಾಚಾರ. H.K. ಪಾಟೀಲ್ ಮೊದಲ ಪಟ್ಟಿಯಲ್ಲೇ ನನಗೆ ಅವಕಾಶ ಸಿಗಬೇಕಿತ್ತು ಅಂತ ಬೇಸರದಲ್ಲಿದ್ದರು. ಮಳವಳ್ಳಿ ನರೇಂದ್ರ ಸ್ವಾಮಿ ಟ್ರೈ ಮಾಡ್ತಾ ಇದ್ದಾರೆ, ಕಳೆದ ಬಾರಿಯೂ ಕೂಡ ಬಹಳ ಪ್ರಯತ್ನದಲ್ಲಿದ್ದರು ಅವರು. ಸೊ ಈ ರೀತಿ
ಒಬ್ಬೊಬ್ಬರು ಯಾರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ, ಒಬ್ಬೊಬ್ಬರ ಲೆಕ್ಕಾಚಾರವು ಒಂದೊಂದು ರೀತಿಯಲ್ಲಿದೆ. ನಮ್ಮ ಜಾತಿಗೆ ಸಿಗಲಿಲ್ಲ, ನಮ್ಮ ಜಿಲ್ಲೆಗೆ ಸಿಗಲಿಲ್ಲ, ನಾನು 5 ಬಾರಿ ಗೆದ್ದಿದ್ದೀನಿ, 6 ಬಾರಿ ಗೆದ್ದಿದ್ದೀನಿ, ನನಗೆ ಸಿಗಲಿಲ್ಲ, ನನಗಿಂತ ಕಿರಿಯರೆಲ್ಲ ಮಂತ್ರಿ ಆಗಿಬಿಟ್ರು. ಈ ರೀತಿ ತಮ್ಮದೇ ಆದಂಥ ಲೆಕ್ಕಾಚಾರವನ್ನು ಮುಂದಿಡ್ತಾ ಇದ್ದಾರೆ ಆಕಾಂಕ್ಷಿಗಳು. ಇರೋದು 20 ಆಗಿರೋದ್ರಿಂದ ಯಾರಿಗೆ ಯಾವ ಕೋಟಾದಡಿಯಲ್ಲಿ, ಯಾವ ಮಾನದಂಡದಡಿಯಲ್ಲಿ ಹೇಗೆ ಕೊಡಲಾಗುತ್ತೆ ಸಚಿವ ಸ್ಥಾನ. ಇದರ ಜೊತೆಗೆ ಇನ್ನೊಂದು ಸಮಸ್ಯೆ ಇದೆ. ಅಲ್ಲಿ ಖಾತೆಯ ಬದಲಾವಣೆಗಾಗಿ ಬಹಳ ಜನ ಪ್ರಯತ್ನ ಮಾಡ್ತಾ ಇದ್ರು. ಅದ್ರಲ್ಲಿ ಮುನಿಯಪ್ಪ ಇರ್ಬೋದು, ರಾಮಲಿಂಗಾರೆಡ್ಡಿ ಅವರು ಇರ್ಬೋದು, ಖಾತೆ ಬದಲಾವಣೆ ಆಗಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದರು. ಈಗ ಹೊಸ ಕ್ಯಾಬಿನೆಟ್ ಅಥವಾ ಹೊಸಬರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಾ ಇರೋದ್ರಿಂದ ಖಾತೆಗಳ ಮರು ಹಂಚಿಕೆಯೂ ಕೂಡ ಆಗತ್ತಾ ಅಂತ ಪ್ರಶ್ನೆ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, 20 ಸ್ಥಾನ, 40-50 ಮಂದಿ ಆಕಾಂಕ್ಷಿಗಳು, ಅದರಲ್ಲೊಂದು ಮಾನದಂಡ 60-40 ಅನ್ನುವಂಥ ಮಾನದಂಡ. ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಇದನ್ನ? ಸಿದ್ದರಾಮಯ್ಯ ತಮ್ಮವರು ಮಂತ್ರಿ ಆಗಬೇಕು ಅಂತ ಪ್ರಯತ್ನದಲ್ಲಿದ್ದಾರೆ. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಇದೆಲ್ಲವನ್ನ? ರಕ್ಷಿತ್, ಕಳೆದ ಬಾರಿ ಸಿದ್ದರಾಮಯ್ಯ ತಮ್ಮದೇ ಆದಂಥ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಅಂದರೆ ಕಳೆದ ವಾರ ನಡೆದಂಥ ಸಭೆಯ ವೇಳೆ ಡಿ ಕೆ ಶಿವಕುಮಾರ್ ಕೂಡ ತಮ್ಮದೇ ಆದಂಥ ಪಟ್ಟಿಯನ್ನು ತೆಗೆದುಕೊಂಡು ಹೋಗಿದ್ರು. ಎರಡೂ ಪಟ್ಟಿಗಳನ್ನು ತುಲನೆ ಮಾಡಿ ನೋಡಿದಾಗ ಹೆಚ್ಚು ಅಬ್ಜೆಕ್ಷನ್ಸ್ ಕಂಡು ಬಂದಿರುವಂಥದ್ದು ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋಗಿದ್ದಂಥ ಪಟ್ಟಿಗೆ. ಕಾರಣ, ಅದರಲ್ಲಿ ಮಾಜಿ ಸಚಿವರುಗಳು ಇದ್ದರು ಮತ್ತು ಸೀನಿಯರ್ಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಹಿರಿಯರ ಹೆಸರುಗಳು ಹೆಚ್ಚು ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿ ಇತ್ತು. ಸೊ ಈ ಕಾರಣಕ್ಕಾಗಿ ಕಳೆದ ಬಾರಿ ಈ ರೀತಿ ಪ್ರತ್ಯೇಕವಾಗಿ ಪಟ್ಟಿಯ ಅಗತ್ಯ ಇಲ್ಲ, ಇಬ್ಬರು ಕೂತು ಒಂದು ತೀರ್ಮಾನವನ್ನು ಮಾಡಿ ಹೆಚ್ಚು ಯುವಕರಿಗೆ ಅವಕಾಶ, ಅಂದರೆ ಹೊಸ ಫೇಸ್ಗಳಿಗೆ ಅವಕಾಶ ಕೊಡಿ, ಯಂಗ್ಸ್ಟರ್ಸ್ಗಳಿಗೆ ಅವಕಾಶ ಮಾಡಿಕೊಡಿ, ಆ ರೀತಿಯಾದಂಥ ಒಂದು ಬ್ಯಾಲೆನ್ಸನ್ನು ಮಾಡಿಕೊಂಡು ಅಂತಿಮ ಪಟ್ಟಿ ತೆಗೆದುಕೊಂಡು ಬನ್ನಿ, ಅದನ್ನು ಚರ್ಚೆ ಮಾಡೋಣ ಅಂತ ಹೇಳಿ ಕಳೆದ ಬಾರಿ ಹೇಳಿ ಕಳಿಸಲಾಗಿತ್ತು. ಹೀಗಾಗಿ ಆ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ, CM ಜೊತೆಗೆ ಮಾಜಿ CM KPC ಅಧ್ಯಕ್ಷ ಸುದೀರ್ಘವಾಗಿ ಕಳೆದ ವಾರ ಕೆ ಸಿ ವೇಣುಗೋಪಾಲ್ ಜೊತೆಗೂ ಕೂಡ ಸಭೆ ನಡೆಸಿದ್ರು. ಆದರೆ ಅದು ಅಂತಿಮಗೊಂಡಿರಲಿಲ್ಲ, ಬಿಕಾಸ್ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ಸಾಗಿದ್ದ ಕಾರಣ. ಹೀಗಾಗಿ ಇವತ್ತು ಬಹುತೇಕ ಈ ಎಲ್ಲ ಪಟ್ಟಿಗಳಿಗೆ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಎಲ್ಲ ಲೆಕ್ಕಾಚಾರದ ಪ್ರಕಾರ ಅಂದ್ಕೊಂಡ್ರೆ 25ನೇ ತಾರೀಕು ಅಂದರೆ ಶನಿವಾರ ಪ್ರಮಾಣ ವಚನಕ್ಕೆ ನಿಗದಿಯಾಗಬಹುದು ಸಮಯ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಚಾಲೆಂಜ್ ಇರುವಂಥದ್ದು, ಹಿರಿಯರು ಅಂತ ಹೇಳಿದ್ರೆ ಯಾರನ್ನ ಕನ್ಸಿಡರ್ ಮಾಡ್ತೀರಾ? ಕಳೆದ ಬಾರಿ ಕ್ಯಾಬಿನೆಟ್ಟಲ್ಲಿ ಇದ್ದಂಥವ್ರನ್ನ ಮುಂದುವರಿಸ್ತೀರಾ ಅಥವಾ ಹೊಸಬರಿಗೆ ಹಿರಿಯರು ಅಂತೇಳಿ ಅವಕಾಶ ಕೊಡ್ತೀರಾ ಅನ್ನುವಂಥದ್ದು ಒಂದು. ಇನ್ನೊಂದು, ಹೊಸ ಮುಖಗಳಿಗೆ ಅವಕಾಶ ಕೊಡೋದೇ ಆದರೆ, ಯಾಕಂದರೆ ಕಾಂಗ್ರೆಸ್ನಲ್ಲಿ 3-5 ಬಾರಿ ಗೆದ್ದಂಥವ್ರು ಸಚಿವರು ಆಗದೇ ಇರತಕ್ಕಂಥವ್ರ ಸಂಖ್ಯೆಯೇ 25-30 ಮಂದಿ ಇದ್ದಾರೆ. ಅವರನ್ನು ಕನ್ಸಿಡರ್ ಮಾಡ್ತೀರಾ ಇಲ್ವಾ? ಅಥವಾ ಹೊಸ ಮುಖಗಳು ಅಂತ ಹೇಳಿದ್ರೆ 2 ಸಾರಿ ಗೆದ್ದಿರ್ತಕ್ಕಂಥ ಯಂಗ್ಸ್ಟರ್ಸ್ಗಳು ಅಥವಾ ಯುವ ಐಕಾನ್ಗಳನ್ನೇನಾದರೂ ನೀವು ಕ್ಯಾಬಿನೆಟ್ಗೆ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀರಾ? ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಪಟ್ಟಿಯಲ್ಲಿರ್ತಕ್ಕಂಥ ಬಹುತೇಕ ಅವರ ಬೆಂಬಲಿಗರಿರ್ಬೋದು ಅಥವಾ ಅವರು ಪ್ರಪೋಸ್ ಮಾಡ್ತಕ್ಕಂಥವರಲ್ಲಿ ಅಂಥ ಸೀನಿಯರ್ಗಳಂತೇಳಿ ಯಾರೂ ಇಲ್ಲ, ಅಥವಾ ಅವ್ರನ್ನ ಕೈ ಬಿಡಬಹುದಾದಂತಹ ಸಾಧ್ಯತೆಗಳಿರುವಂಥ ಹೆಸರುಗಳೇನು ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ಒಂದು ಅಪ್ಪರ್ ಹ್ಯಾಂಡ್ ಡಿ ಕೆ ಶಿವಕುಮಾರ್ ಅವರ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳುವಂಥ ಹೆಸರುಗಳಿಗೆ ಬಹುತೇಕ ಒಪ್ಪಿಗೆ ಸಿಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಹೈಕಮಾಂಡ್ ಕೂತಾಗ ಯಾವ ಚರ್ಚೆಗಳನ್ನು ಮಾಡ್ತಾರೆ ಮತ್ತು ಯಾವ ಕಾರಣಕ್ಕಾಗಿ ಯಾರನ್ನ ಸೇರಿಸ್ಕೊಳ್ಬೇಕು ಮತ್ತು ಅವರ ಪ್ಲಸ್ ಮೈನಸ್ ಏನು, ಇದೆಲ್ಲದರ ಮಾಹಿತಿ ಕೂಡ ರಾಹುಲ್ ಗಾಂಧಿಯವರ ಬಳಿ ಇದೆ. ಸುನಿಲ್ ಕನಗೋಳು ಟೀಮ್ ಯಾರನ್ನ ಮಂತ್ರಿ ಮಾಡಿದರೆ ಸೂಕ್ತ ಅನ್ನುವಂಥ ವರದಿಯನ್ನು ಕೂಡ ರಾಹುಲ್ ಗಾಂಧಿಗೆ ಕೊಟ್ಟಿದ್ದಾರೆ. ಅವರದ್ದೇ ಆದಂಥ ಒಂದು ಸಪರೇಟ್ ಪಟ್ಟಿ ಕೂಡ ಇದೆ. ಹೀಗಾಗಿ ರಾಜ್ಯ ನಾಯಕರು ಯಾವ ಹೆಸರುಗಳನ್ನು ಪ್ರಪೋಸ್ ಮಾಡ್ತಾರೆ ಅದಕ್ಕೆ ಖರ್ಗೆ ಮತ್ತು ಕೆ ಸಿ ವೇಣುಗೋಪಾಲ್, ಅಂತಿಮವಾಗಿ ರಾಹುಲ್ ಗಾಂಧಿ ಅದನ್ನು ಒಪ್ಕೊಳ್ತಾರಾ ಇಲ್ವಾ, ಈ ಪ್ರಶ್ನೆಗಳಿದ್ದಾವೆ. ಹಲವು ಸಮಸ್ಯೆಗಳಂತೂ ನಿಶ್ಚಿತವಾಗಿಯೂ ಇದ್ದೇ ಇದ್ದಾವೆ. ಒಂದು, ಮಹಿಳಾ ಕೋಟಾದಲ್ಲಿ ಯಾರನ್ನು ಕೊಡ್ತೀರಾ? ಮಹಿಳಾ ಕೋಟಾದಲ್ಲಿ MLA ಅಂತ ಬಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್, ನಯನ ಮೋಟಮ್ಮ ಬಿಟ್ಟರೆ ಬೇರೆಯವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದರೆ ಕಲಬುರಗಿಯಲ್ಲಿ ಕನೀಸ್ ಫಾತಮ್ಮ ಇದ್ದಾರೆ, ಈಗಾಗಲೇ ಇಬ್ಬರನ್ನ ಕಲಬುರಗಿಯಿಂದ ಮಾಡಿರೋದ್ರಿಂದ ಅವರಿಗೆ ಅವಕಾಶಗಳು ಸಿಗೋದು ಕಡಿಮೆ. ಮುನಿಯಪ್ಪ ಅವ್ರಿಗೆ ಕೊಟ್ಟಿರೋದ್ರಿಂದ ಅವರ ಮಗಳಿಗೆ ಕೊಡೋದಕ್ಕೆ ಅವಕಾಶಗಳಿಲ್ಲ. ಹೀಗಾಗಿ ಮಹಿಳಾ ಕೋಟಾದಡಿ ನಡೀತಾ ಇರೋಂಥದ್ದು ಶಾಸಕರು ಪೈಕಿ ಅಂತ ಬಂದರೆ ಒಂದೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಬೇಕು, ಇಲ್ಲ ನಯನ ಮೋಟಮ್ಮ ಮಾಡಬೇಕು. ಅದನ್ನು ಹೊರತುಪಡಿಸಿದರೆ ಪರಿಷತ್ ಅಂತ ಬಂದಾಗ ಉಮಾಶ್ರೀ ರೇಸಲ್ಲಿದ್ದಾರೆ, ಬಿಲ್ಕಿಶ್ ಬಾನು ರೇಸಲ್ಲಿದ್ದಾರೆ, ಜೊತೆಗೆ ಆರತಿ ಕೃಷ್ಣ ಅವರು ಕೂಡ ರೇಸಲ್ಲಿದ್ದಾರೆ.
ಪರಿಷತ್ಗೆ ಇನ್ನೂ ಹೆಚ್ಚು ರೆಪ್ರೆಸೆಂಟೇಷನ್ ಕೊಡೋದಕ್ಕೆ ಅವಕಾಶಗಳಿದೆಯಾ, ಇದನ್ನು ಕೂಡ ಲೆಕ್ಕ ಹಾಕಬೇಕು. ಇನ್ನು SC ಲೆಫ್ಟಲ್ಲಿ ಯಾರು ಆಯ್ಕೆ ಅಂತ ನೋಡಿದಾಗ ಅದು ಕೂಡ ತಲೆಬಿಸಿಯಾಗಿದೆ. ಮತ್ತೆ ನೀವು ಮಾಡೋದೇ ಆದರೆ RB ತಿಮ್ಮಾಪುರ ಅವ್ರನ್ನೇ ಮಾಡಬೇಕು. ಅದನ್ನು ಹೊರತುಪಡಿಸಿದ್ರೆ ಬಸವಂತಪ್ಪ ಫಸ್ಟ್ ಟೈಮ್ MLA, ನೆಲಮಂಗಲ ಶ್ರೀನಿವಾಸ್ ಅವ್ರಿಗೆ ಅವಕಾಶ ಕೊಡೋದಕ್ಕಾಗೋದಿಲ್ಲ, ಅವರು ಕೂಡ ಫಸ್ಟ್ ಟೈಮ್ MLA. MLC ಅಂತ ಬಂದಾಗ ಸುಧಾಮ್ ದಾಸ್, ವಸಂತ್ ಕುಮಾರ್ ಹೆಸರುಗಳು ರೇಸ್ನಲ್ಲಿದ್ದಾವೆ. ಮತ್ತೆ ಪರಿಷತ್ಗೆ ಇನ್ನೊಂದು ರೆಪ್ರೆಸೆಂಟೇಷನ್ ಕೊಡ್ತೀರಾ, ಈ ಥರದ ಲೆಕ್ಕಾಚಾರಗಳಿದ್ದಾವೆ. ಇದನ್ನು ಹೊರತುಪಡಿಸಿ DK ಶಿವಕುಮಾರ್ ನನಗೆ 2028 ಚುನಾವಣೆ ಫೇಸ್ ಮಾಡುವ ಕಾರಣಕ್ಕಾಗಿ ಒಕ್ಕಲಿಗರಲ್ಲಿ ಇಂತಿಂಥವ್ರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ಪ್ರಪೋಸಲ್ ಮಾಡಿದರೆ ಒಕ್ಕಲಿಗರಲ್ಲಿ ಯಾರಿಗೆ ಕೊಡ್ತೀರಾ ಅನ್ನುವಂಥ ಕೂಡ ಪ್ರಶ್ನೆಗಳು ಹೇಳುತ್ತೆ. ಬಾಲಕೃಷ್ಣ ಇದ್ದಾರೆ, ಮಾಜಿ ಸಚಿವರಾಗಿರುವಂಥ ಚಲುವರಾಯ ಸ್ವಾಮಿ ಮತ್ತೊಮ್ಮೆ ಆಯ್ಕೆ ಬಯಸ್ತಾ ಇದ್ದಾರೆ. ಯಂಗ್ಸ್ಟರ್ ಆಗಿರ್ತಕ್ಕಂಥ ಶರತ್ ಬಚ್ಚೇಗೌಡ ಪ್ರಿಯಾಂಕ್ ಖರ್ಗೆ ಮೂಲಕ ಹೈಕಮಾಂಡ್ ಮೇಲೆ ಪ್ರೆಷರ್ ಹಾಕ್ತಾ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ತೀರಾ? ಬೆಂಗಳೂರಿನಲ್ಲಿ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಇದ್ದಾರೆ, ಅವರನ್ನು ಯಾರು ಇನ್ಕ್ಲೂಡ್ ಮಾಡ್ತೀರಾ? ಅದು ಕೂಡ ಸಮಸ್ಯೆ ಇದೆ. ಮುಸ್ಲಿಂ ಕೋಟಾದಲ್ಲೂ ಕೂಡ ಯಾರನ್ನ ಮಾಡ್ತಾರೆ ಅನ್ನುವಂಥ ಸಮಸ್ಯೆಗಳಿದ್ದಾವೆ. ಇದನ್ನು ಕೂತು ಹೇಗೆ ಬಗೆಹರಿಸ್ತಾರೆ? ಒಂದಂತೂ ನಿಶ್ಚಿತ, ಯಾವುದೇ ಆಯ್ಕೆಯನ್ನು ಮಾಡಿದಾಗ ಇನ್ನೊಂದು ನಾಯಕರಿಗೆ ಅಥವಾ ಆ ಒಂದು ವರ್ಗಕ್ಕೆ ನಿಶ್ಚಿತವಾಗಿಯೂ ಇದರಲ್ಲಿ ಅಸಮಾಧಾನ ಇದೆ, ಬಂಡಾಯ ಇದೆ. ಸೊ ಇದನ್ನು ಹೇಗೆ ರಾಜ್ಯ ನಾಯಕರು ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.